ಹಾಯ್, ನಾನು ನಿಮ್ಮ ವೀಣಾ. ಸೂರ್ಯ ಡಿಫೆನ್ಸ್ ಅಕಾಡೆಮಿಯಿಂದ ಪ್ರಚಲಿತ ಘಟನೆಗಳನ್ನ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗುವಂತೆ ಚರ್ಚಿಸಾತೀವಿ. ಅಂದ್ರೆ ಇಂಟರ್ನ್ಯಾಷನಲ್ ನ್ಯೂಸ್, ನ್ಯಾಷನಲ್ ಅಫೇರ್ಸ್, ಆಮೇಲೆ ಬ್ಯಾಂಕಿಂಗ್ ನ್ಯೂಸ್, ಅವಾರ್ಡ್ ನ್ಯೂಸ್, ಡಿಫೆನ್ಸ್ ನ್ಯೂಸ್, ಸ್ಪೋರ್ಟ್ಸ್ ನ್ಯೂಸ್ ಅಂಡ್ ಸೈನ್ಸ್ ಅಂಡ್ ಟೆಕ್ ನ್ಯೂಸ್. ಇಂದಿನ ಪ್ರಮುಖ ಸುದ್ದಿಗಳು ಯಾವುವು ಅಂದ್ರೆ, ಜಮ್ಮು ಕಾಶ್ಮೀರದ ಕ್ರಿಕೆಟ್ ಐತಿಹಾಸಿಕ ಕ್ಷಣ. 66 ವರ್ಷಗಳ ನಂತರ ಮೊದಲ ರಣಜಿ ಫೈನಲ್ಗೆ ಹೋಗಿದ್ದನ್ನ ನಾವು ನೋಡ್ತೀವಿ. ಭಾರತದ ಎರಡರಲ್ಲಿ ಲಿಂಗ ಬಜೆಟ್ ಭಾರತದಲ್ಲಿ ನಡೆಸಾರ. ಅದು ಎಷ್ಟಂದ್ರ 11.55% ಅದನ್ನ ಏನಪ್ಪಾ ಅಂದ್ರೆ ಹೆಚ್ಚು ಮಾಡ್ಯಾರ. ಬಜೆಟ್ ನಲ್ಲಿ ಎಷ್ಟು ಅಂದ್ರೆ 5.01 ಲಕ್ಷ ಕೋಟಿಯ ಆರ್ಥಿಕತೆಯ ಮಹತ್ವವನ್ನ ಪಡೆದಿದೆ. ನೆಕ್ಸ್ಟ್ ಬರ್ತದಂದ್ರೆ 40 ವರ್ಷದೊಳಗಿನ ಟಾಪ್ 10 ಶತಕೋಟ್ಯಾಧಿಪತಿಗಳು ಎಷ್ಟು ಜನ ಅದರ. ಈ ವ್ಯಕ್ತಿ ಜಾಗತಿಕ ವೇದಿಕೆಯಲ್ಲಿ ಭಾರತಕ್ಕೆ ಹೊಸ ಗುರುತನ್ನು ನೀಡಿದ್ದಾರೆ. ಗುಜರಾತ್ನ ಇದುವರೆಗೆ ಅತಿ ದೊಡ್ಡ ಬಜೆಟ್ 2026-27ರಲ್ಲಿ ಕೃತಕ ಬುದ್ಧಿಮತ್ತೆ ಎದಕ್ಕೆ ಉಪಯೋಗಿಸ್ಯಾರ ಅಂದ್ರೆ, ಪ್ರವಾಸೋದ್ಯಮ ಮತ್ತು ಒಲಿಂಪಿಕ್ ಕನಸುಗಳ ಮೇಲೆ ಗಮನ ಕೊಡಲು ಸ್ಥಾನ ಕೊಟ್ಟಾರ. ಮಧ್ಯಪ್ರದೇಶದ ಬಜೆಟ್ ನಲ್ಲಿ 26-27ನೇ ದೊಡ್ಡ ಬಜೆಟ್ ಆಗ್ಯದ. ಅದನ್ನ ದೊಡ್ಡ ಬಜೆಟ್ ಯಾರಿಗೆ ಕೊಟ್ಟಾರ ಅಂದ್ರೆ, ಮಹಿಳೆಯರು, ಗ್ರಾಮೀಣ ಸಮುದಾಯ. ದೊಡ್ಡ ಪರಿಣಾಮ ಈ ಸುದ್ದಿ ರಾಜ್ಯದಲ್ಲಿದೆ. ಹೌದಾ, 24 ಗಂಟೆಗಳಲ್ಲಿ ಅತಿ ಹೆಚ್ಚು ಎಐ ಜವಾಬ್ದಾರಿ ಪ್ರತಿಜ್ಞೆಗಳನ್ನ ಮಾಡಿದಲ್ಲಿ ಭಾರತ ಗಿನ್ನಿಸ್ ವಿಶ್ವ ದಾಖಲೆಯನ್ನ ಸ್ಥಾಪಿಸಿದ್ದನ್ನ ನಾವು ನೋಡ್ತೀವಿ. ತಾಂತ್ರಿಕ ಸಹಕಾರವನ್ನು ಹೆಚ್ಚಿಸಲು ಮೋದಿ ಮ್ಯಾಕ್ರನ್ ಭಾರತ ಫ್ರಾನ್ಸ್ ನಾವೀನ್ಯತೆ ವರ್ಷವನ್ನ ಪ್ರಾರಂಭಿಸಿದ್ರು. ಆಮೇಲೆ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನ ಯಾವಾಗ ಆಚರಿಸ್ತಾರ, ಯಾಕೆ ಆಚರಿಸ್ತಾರ ಅನ್ನೋದ್ರ ಬಗ್ಗೆ ಡಿಟೇಲ್ ನೋಡೋಣ ಬರ್ರಿ. ಜಮ್ಮು ಮತ್ತು ಕಾಶ್ಮೀರ್ ಕ್ರಿಕೆಟ್ಗೆ ಐತಿಹಾಸಿಕ ಕ್ಷಣ. ಇದು ಒಂದು ಐತಿಹಾಸಿಕ ಕ್ಷಣ. 66 ವರ್ಷಗಳ ಮೊದಲ ರಣಜಿ ಟ್ರೋಫಿ ಭಾರತದ ಪ್ರಥಮ ದರ್ಜೆಯ ಕೆಂಪು ಚೆಂಡು ಕ್ರಿಕೆಟಿಗ ಸ್ಪರ್ಧೆಯಾಗಿದ್ದು, ಇದನ್ನು ಫಸ್ಟ್ ಪ್ರಾರಂಭಿಸಿದ್ದು 1934-35ರಲ್ಲಿ ಪ್ರಾರಂಭಿಸ್ತಾರ. ಮತ್ತು ಇದರ ದಂತಕಥೆಯ ಕ್ರಿಕೆಟಿಗ ಯಾರಂದ್ರ ಕುಮಾರ್ ಶ್ರೀ ರಂಜಿಸ್ತಿನಿ ಅವರ ಹೆಸರನ್ನ ಇಡಲಾಗಿದೆ. ಇದಕ್ಕೆ ರಣಜಿ ಫೈನಲ್ಗೆ ಇದನ್ನು ಭಾರತೀಯ ಕ್ರಿಕೆಟ್ ಪ್ರತಿಭೆಗಳ ನರ್ಸರಿ ಎಂದು ಕರೆಯುತ್ತಾರೆ. ಏನಂತ ಕರೀತಾರೆ? ಭಾರತದ ಕ್ರಿಕೆಟ್ ಪ್ರತಿಭೆಗಳ ನರ್ಸರಿ ಅಂತ ಯಾವ ಒಂದು ಕ್ಷಣವನ್ನ ಕರೀತಾರ ಅಂತನೂ ಕೇಳಬಹುದು. ಹೌದಾ, ಫಸ್ಟ್ ಸ್ಟಾರ್ಟ್ ಆಗಿದ್ದು ಯಾವಾಗ ಕೇಳಬಹುದು. ಆಮೇಲೆ ರಣಜಿ ಫೈನಲ್ ನ ದಂತಕಥೆ ಕ್ರಿಕೆಟ್ ಯಾರು ಅಂತನೂ ಕ್ವಶನ್ ಟ್ರೈ ಮಾಡಿ. ನೆಕ್ಸ್ಟ್ ನೋಡೋಣ ಬರ್ರಿ. ಎಲ್ಲ ಇಂಟ್ರೆಸ್ಟಿಂಗ್ ಕರೆಂಟ್ ಅಫೇರ್ಸ್ ಅದಾವು. ಹೌದಾ, ನಿಮಗ ಎಕ್ಸಾಮ್ಕ ಮೇಜರ್ ಪಾರ್ಟ್ ಅನ್ನ ಇದೇ ಒದಗಿಸ್ಕೊಡುವುದ್ರಿಂದ ಯಾರು ವಿಡಿಯೋನ ಸ್ಕಿಪ್ ಮಾಡ್ಬೇಡ್ರಿ, ಕೊನೆ ತನಕ ನೋಡ್ರಿ. ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಕಮೆಂಟ್ ಮಾಡ್ರಿ. ಭಾರತದಾಗ ಲಿಂಗ ಬಜೆಟ್ ವರ್ಷ ಆಗ್ತದ, ಆದ್ರ 11.55% ಹೆಚ್ಚಳ ಮಾಡ್ಯಾರ. ಎಷ್ಟು ಹೆಚ್ಚಳ ಮಾಡ್ಯಾರ ಅಂದ್ರ 5.01 ಲಕ್ಷ ಕೋಟಿ ಜಾಸ್ತಿ ಮಾಡ್ಯಾರ. ಹೌದಾ, ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಬಜೆಟ್ ನಲ್ಲಿ ಮೊನ್ನೆ ಬಜೆಟ್ ಮಂಡನೆ ಆಯ್ತು. ಅದರಲ್ಲಿ ನಿರ್ಮಲಾ ಸೀತಾರಾಮನ್ ಅವರು 26-27ನೇ ಹಣಕಾಸಿನ ವರ್ಷದಲ್ಲಿ ಕೇಂದ್ರ ಬಜೆಟ್ ನಲ್ಲಿ ಲಿಂಗ ಬಜೆಟ್ ಹಂಚಿಕೆಯನ್ನು 5.01 ಲಕ್ಷ ಕೋಟಿಗೆ ಹೆಚ್ಚಿಸಿದ್ದನ್ನು ನಾವು ನೋಡ್ತೀವಿ. ಇದು ಹಿಂದಿನ ವರ್ಷದ 4.49 ಲಕ್ಷ ಕೋಟಿಗಳಿಂದ 11.55% ಹೆಚ್ಚಾಗಿದ್ದನ್ನು ನೋಡ್ತೀವಿ. ಒಟ್ಟು ಕೇಂದ್ರ ಬಜೆಟ್ ನಲ್ಲಿ ಇದರ ಪಾಲು ಎಷ್ಟಪ್ಪ ಅಂತಂದ್ರ 8.86. ಎಕನಾಮಿ ನೋಡಕ್ ಬಂದ್ರ ಭಾರತನು ಒಂದು ಹೆಜ್ಜೆ ಗುರುತನ್ನ ಜಗತ್ತಿನಲ್ಲಿ ಇಟ್ಟಿದ್ದನ್ನ ನಾವು ನೋಡ್ತೀವಿ. ಅದರಲ್ಲಿ 40 ವರ್ಷದ ಒಳಗೆ ಟಾಪ್ 10 ಶತಕೋಟ್ಯಾಧಿಪತಿಗಳು ಈ ವ್ಯಕ್ತಿ ಜಾಗತಿಕ ವೇದಿಕೆಯಲ್ಲಿ ಭಾರತದ ಹೊಸ ಗುರುತನ್ನು ನೀಡುತ್ತಿದ್ದಾರೆ. ಹೌದಾ, ಏನಂತ ನೋಡೋಣ. ಯಾವಾಗ್ಲೂ ಫೋರ್ಬ್ಸ್ ಪಟ್ಟಿ ವರ್ಷ ಬಿಡುಗಡೆ ಆಗ್ತದ. ಫೋರ್ಬ್ಸ್ ಪಟ್ಟಿ 2025ರಲ್ಲಿ 40 ವರ್ಷದ ಒಳಗಿನವರು ಸ್ವಯಂ ನಿರ್ಮಿತ ಬಿಲಿಯನಿಯರ್ಗಳು ಅಂದ್ರೆ ತಮ್ಮ ಸ್ವಯಂ ಉದ್ಯಮದಿಂದ ಆದಂತಹ ಬಿಲಿಯನಿಯರ್ಗಳ ಪಟ್ಟಿಯಲ್ಲಿ 40 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ 71 ಯುವ ಉದ್ಯಮಗಳು ಸೇರಿದ್ದಾರೆ. ಅವರ ಒಟ್ಟು ನಿವ್ವಳ ಮೌಲ್ಯ ಎಷ್ಟಪ್ಪ ಅಂತಂದ್ರೆ 118 ಮಿಲಿಯನ್ ನಷ್ಟದ. ಈ ಅಂಶ 2020-21 ಸಾಂಕ್ರಾಮಿಕ ಸಮಯದಲ್ಲಿ ಅಂದ್ರೆ ಕೊರೋನಾ ಇತ್ತಲ್ಲ, ಆಗ ದಾಖಲೆ ಆದ ಗರಿಷ್ಠ ಎಷ್ಟಿತ್ತಂದ್ರೆ 444 ಇತ್ತು. ಬಿಲಿಯನ್ಗಿಂತ ಕಡಿಮೆ ಆಗಿದೆ. ಇದು ಜಾಗತಿಕ ಮಾರುಕಟ್ಟೆ ಪರಿಸ್ಥಿತಿಯ ಬದಲಾವಣೆಯನ್ನ ಪ್ರತಿಬಿಂಬಿಸ್ತದೆ. ಅಂದ್ರೆ ಶೇರ್ ಮಾರ್ಕೆಟ್ನಾಗ ಇದು ತನ್ನ ಸ್ಥಿತಿಗತಿಯನ್ನ ಬದಲಾಯಿಸುವಲ್ಲಿ ದೊಡ್ಡ ಪಾತ್ರ ವಹಿಸ್ತದೆ. ಗುಜರಾತ್ನ ಅತಿ ದೊಡ್ಡ ಬಜೆಟ್ 26-27 ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ. ಈಗ ಎಲ್ಲಾ ಕಡೆ ನೋಡಿದ್ವಿ ಅಂದ್ರೆ ಎಐನೇ ದೊಡ್ಡ ಪಾತ್ರ ವಹಿಸಾಕತ್ತ ಜಗತ್ತಿನಲ್ಲಿ. ಅದ್ರಾಗ ಆ ಕೃತಕ ಬುದ್ಧಿಮತ್ತೆಯನ್ನ ಎಐನ ಪ್ರವಾಸೋದ್ಯಮ ಮತ್ತು ಒಲಿಂಪಿಕ್ ಕನಸುಗಳ ಮೇಲೆ ಗಮನ ಹರಿಸುವಲ್ಲಿ ಯೂಸ್ ಮಾಡತ್ತಾರ. ಯಾವುದು? ಗುಜರಾತ್ ರಾಜ್ಯ. ಫೆಬ್ರವರಿ 18, 2026ರಂದು ಹಣಕಾಸು ಸಚಿವ ಕನು ದೇಸಾಯಿ, ಗುಜರಾತ್ನ ಹಣಕಾಸು ಸಚಿವ ಯಾರು ಅಂತನೂ ಪ್ರೇಮ್ ಆಗಬಹುದು ಕ್ವಶನ್. ಕನು ದೇಸಾಯಿ ಅವರು ಗಾಂಧಿನಗರ್ ವಿಧಾನಸಭೆಯಲ್ಲಿ ಗುಜರಾತ್ ಬಜೆಟ್ 26-27 ಮಂಡಿಸಿದ್ರು. ಇದು ರಾಜ್ಯದ ಇತಿಹಾಸದಲ್ಲೇ ಅತಿ ದೊಡ್ಡ ಬಜೆಟ್ ಆಗಿದ್ದು ಒಟ್ಟು
4,08,053 ಕೋಟಿಗಳಾಗ್ಯವು. ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅನ್ನು ನಂಬಿಕೆ ಆಧಾರಿತ ಆಡಳಿತ ಮತ್ತು ಮಾನವ ಕೇಂದ್ರಿತ ಅಭಿವೃದ್ಧಿ ಮಾರ್ಗಸೂಚಿಯನ್ನ ಬಣ್ಣಿಸಿದ್ದನ್ನ ನಾವು ನೋಡ್ತೀವಿ. ಕೃತಕ ಬುದ್ಧಿಮತ್ತೆಯನ್ನ ಅತಿ ಹೆಚ್ಚು ಬಜೆಟ್ ಮೂಲಕ ಮಂಡಿಸಿದ ರಾಜ್ಯ ಯಾವುದು ಅಂತ ಕೇಳಬಹುದು. ಗುಜರಾತ್. ಎದಕ್ಕೆ ಸಂಬಂಧಪಟ್ಟದ ಅಂತ ಕೇಳಿದ್ರೆ ಪ್ರವಾಸೋದ್ಯಮ ಮತ್ತು ಒಲಿಂಪಿಕ್ಸ್ ಕನಸುಗಳ ಮೇಲೆ ಗಮನ ಹರಿಸ್ಯಾರ ಅಂತ ಹೇಳಿ ಹೇಳ್ಬೇಕು. ಮಧ್ಯಪ್ರದೇಶದ ಬಜೆಟ್ ಮಂಡನೆ ಆಗ್ಯದ. 26-27ನೇ ಸಾಲಿನ ದೊಡ್ಡ ಬಜೆಟ್ ಆಗ್ಯದ. ಇದನ್ನ ದೊಡ್ಡ ಬಜೆಟ್ ಯಾರಿಗೆ ಇಟ್ಟಾರಂದ್ರ ಮಹಿಳೆಯರು, ಗ್ರಾಮೀಣ ಸಮುದಾಯಗಳಿಗೆ ದೊಡ್ಡ ಪರಿಣಾಮವನ್ನ ನೀಡಿದೆ. ಫೆಬ್ರವರಿ 18, 2026ರಂದು ಹಣಕಾಸು ಸಚಿವರಾದ ನೋಡ್ರಿ, ಮಧ್ಯಪ್ರದೇಶದ ಹಣಕಾಸು ಸಚಿವರು ಯಾರು? ಜಗದೀಶ್ ದಿಯೋರಾ ಅವರು ಮಧ್ಯಪ್ರದೇಶದ ವಿಧಾನಸಭೆಯಲ್ಲಿ 4,38,317 ಕೋಟಿ ಬಜೆಟ್ ಮಂಡಿಸಿದ್ದನ್ನ ನಾವು ನೋಡ್ತೀವಿ. ಇದು ಮೋಹನ್ ಯಾದವ್ ಸರ್ಕಾರದ ಸತತ 3ನೇ ಬಜೆಟ್ ಆಗಿದೆ. ಹೌದಾ? ಮೋಹನ್ ಯಾದವ್ ಅವರ ಎಷ್ಟನೇ ಬಜೆಟ್ ಆಗಿದೆ ಅಂತೂ ಕೇಳಬಹುದು. ಮಧ್ಯಪ್ರದೇಶದ ಹಣಕಾಸು ಸಚಿವರು ಯಾರು ಅಂತ ಕೇಳಬಹುದು. ಟೋಟಲ್ ಇದರ ಮೊತ್ತ ಬಜೆಟ್ ಎಷ್ಟು ಕೋಟಿಗಳಲ್ಲಿ ಮಂಡನೆ ಆಗಿದೆ ಅಂತ ಕ್ವಶನ್ ಫ್ರೇಮ್ ಹಾಕದ. ಈ ಬಜೆಟ್ ಅನ್ನ ನೋಡ್ರಿ, ಇದು ಇಂಪಾರ್ಟೆಂಟ್, ಜ್ಞಾನಿ ಮಾದರಿಯನ್ನು ಆಧರಿಸಿದ್ದ ಆಗ್ಯದ. ಹೌದಾ? ಇಲ್ಲಿ ಬಡವರು, ಆಮೇಲೆ ಯುವಕರು, ರೈತರು, ಮಹಿಳೆಯರು, ಮೂಲ ಸೌಕರ್ಯ, ಕೈಗಾರಿಕೆ ಅಂದ್ರ ಕೆಲಸಗಳಿಗೆ ಹೆಚ್ಚು ಒತ್ತಾಯ ನೀಡಿದ್ದನ್ನ ನೋಡ್ತೀವಿ ಜಗದೀಶ್ ದಯೋರಾ ಅವರು. ನೆಕ್ಸ್ಟ್ ನೋಡ್ತೀವಿ, 24 ಗಂಟೆಗಳಲ್ಲಿ ಎಐ ಜವಾಬ್ದಾರಿ ಪ್ರತಿಜ್ಞೆಗಾಗಿ ಭಾರತ ಗಿನ್ನಿಸ್ ವಿಶ್ವ ದಾಖಲೆಯನ್ನ ನಿರ್ಮಿಸಿದ್ದನ್ನ ನಾವು ನೋಡ್ತೀವಿ. ಕೃತಕ ಬುದ್ಧಿಮತ್ತೆಯ ಜವಾಬ್ದಾರಿಯುತ, ಕೃತಕ ಬುದ್ಧಿಮತ್ತೆ ಅಂದ್ರೇನೆ ಎಐ, ಅದರ ಜವಾಬ್ದಾರಿಯುತ ಬಳಕೆಯನ್ನ ಉತ್ತೇಜಿಸಲು 24 ಗಂಟೆಗಳಲ್ಲಿ ನೋಡ್ರಿ, ಎದಕ್ ಗಿನ್ನಿಸ್ ದಾಖಲೆ ಪಡೆದ ಅಂತ ಕೇಳಿದ್ರ 24 ಗಂಟೆಗಳಲ್ಲಿ 2,50,946 ಜನರನ್ನ ಪ್ರತಿಜ್ಞೆ ಮಾಡ್ಸಾರ. ಎಟ್ ಅ ಟೈಮ್ 24 ತಾಸೊಳಗ ಏನಂದ್ರ ಜವಾಬ್ದಾರಿಯುತ ಬಳಕೆ, ಎಐ ಜವಾಬ್ದಾರಿಯುತ ಬಳಕೆಗಾಗಿ. ಇದ್ರ ಸಲುವಾಗಿ ಭಾರತ ಏನ್ ಮಾಡದ? ಗಿನ್ನಿಸ್ ವಿಶ್ವ ದಾಖಲೆಯನ್ನ ನಿರ್ಮಿಸಿದ್ದನ್ನ ನಾವು ನೋಡ್ತೀವಿ. ನವದೆಹಲಿಯ ಭಾರತ ಮಂಟಪದಲ್ಲಿ ನಡೆದ ಇಂಡಿಯಾ ಎಐ ಇಂಪ್ಯಾಕ್ಟ್ ಶೃಂಗಸಭೆ 2026 ಸಂದರ್ಭದಲ್ಲಿ ಈ ಸಾಧನೆಯನ್ನ ಘೋಷಿಸಲಾಯಿತು. ಅಂದ್ರೆ ಇಂಡಿಯಾ ಎಐ ಇಂಪ್ಯಾಕ್ಟ್ ನವದೆಹಲಿಯಲ್ಲಿ ನಡೆಯುತ್ತದೆ. ಹೌದಾ? ನಿನ್ನೆ ಆಲ್ರೆಡಿ ಚರ್ಚಿಸೇವಿ. ಆ ಶೃಂಗಸಭೆಯ ಸಂದರ್ಭದಲ್ಲಿ ಇದರ ಸಾಧನೆಯನ್ನ ಹೊಗಳಿದ್ರು. ಅಂದ್ರೆ ಭಾರತ ಗಿನ್ನಿಸ್ ವಿಶ್ವ ದಾಖಲೆಯನ್ನ ಪಡೆದಿದ್ದ ಸಾಧನೆಯನ್ನ ನೋಡ್ತೀವಿ ನಾವು. ನೋಡ್ರಿ, ಭಾರತ ಎಷ್ಟು ಏನಪ್ಪಾ ಮುನ್ನಡೆ ಆಗ್ತದ. ನಾವು ಅದ್ರ ಜೊತೆಗೆ ಕೈ ಜೋಡಿಸಿದಾಗ, ನಮ್ಮ ಡ್ರೀಮ್ ಅನ್ನ ನಾವು ಸಾಕಾರ ಮಾಡಕ್ ಕೆಲಸ ಮಾಡಿದಾಗ ಎಲ್ಲಾರು ಏನಿರ್ತಾರ, ತಮ್ಮ ಒಂದು ಹುದ್ದೆಯಲ್ಲಿ ಇರ್ತಾರ. ಭಾರತನು ವಿಶ್ವದಾಗ ಒಂದು ಉನ್ನತ ಸ್ಥಾನದಲ್ಲಿ ಇರ್ತದ. ನೆಕ್ಸ್ಟ್ ನೋಡುದು, ಅಜ್ಞಾನ ಸಹಕಾರವನ್ನು ಹೆಚ್ಚಿಸಲು ಮೋದಿ ಮ್ಯಾಕ್ರನ್ ಯಾರು? ಫ್ರಾನ್ಸ್ನ ಅಧ್ಯಕ್ಷ. ಹೌದಾ? ಮೋದಿ ಮ್ಯಾಕ್ರನ್ ಭಾರತ ಫ್ರಾನ್ಸ್ ನಾವೀನ್ಯತೆ ವರ್ಷವನ್ನ ಉದ್ಘಾಟಿಸಿದ್ದನ್ನು ನೋಡ್ತೀವಿ. 2026 ವರ್ಷವನ್ನ ಏನೇನ್ ಟೈಪ್ ಮಾಡ್ಕೊಂಡ್ರು? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಫ್ರೆಂಚ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್. ಹೌದಾ? ಫ್ರೆಂಚ್ ಅಧ್ಯಕ್ಷರ ಜೊತೆ ನಮ್ದೇನಾಗಿದೆ? ನಾವೀನ್ಯತೆ ವರ್ಷವನ್ನು ಉದ್ಘಾಟಿಸಿದ್ದಾಗಿದೆ. ಅದ್ರಾಗ ಯಾರು ಫ್ರೆಂಚ್ ಅಧ್ಯಕ್ಷ ಅಂತ ಕೇಳಿದ್ರು? ಇಮ್ಯಾನ್ಯುಯಲ್ ಮ್ಯಾಕ್ರನ್. ಅಲ್ಲದಾರ ನೋಡ್ರಿ, ಮೋದಿ ಅವ್ರ ಜೊತೆ ಅವರೇ. ಫೆಬ್ರವರಿ 17ರಿಂದ 19ರಲ್ಲಿ ತಮ್ಮ ಭೇಟಿಯ ಸಮಯದಲ್ಲಿ ಭಾರತ ಫ್ರಾನ್ಸ್ ನಾವೀನ್ಯತೆ ವರ್ಷ 26 ಪ್ರಾರಂಭಿಸಿದರು. ಇದು ಏನೇನು ಚರ್ಚಿಸಿದ್ರು ಅಂದ್ರೆ ಕೃತಕ ಬುದ್ಧಿಮತ್ತೆ ನೋಡ್ರಿ, ಕೃತಕಗಾಲಿಟ್ಟದ ನಮ್ಮ ಜೀವನದಾಗ ಅಂತ ನೋಡಬಹುದು. ಎಐ ಮತ್ತು ರಕ್ಷಣೆ, ಡಿಜಿಟಲ್ ತಂತ್ರಜ್ಞಾನ ಮತ್ತು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಹಕಾರವನ್ನು ಬಲಪಡಿಸುವ ಗುರಿಯನ್ನ ಹೊಂದಿದೆ. ಲಾಸ್ಟ್ ಒನ್, ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನ ಯಾಕೆ ಆಚರಿಸ್ತೀವಿ? ಯಾವ ದಿನಾಂಕದಲ್ಲಿ ಆಚರಿಸ್ತೀವಿ ನೋಡುಂಬರಿ. ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ಪ್ರತಿ ವರ್ಷ ಫೆಬ್ರವರಿ 21ರಂದು ಆಚರಿಸ್ತೇವೆ. ಇದನ್ನು ಯುನೆಸ್ಕೋ 1999ರಲ್ಲಿ ಘೋಷಿಸಿತು. ಮತ್ತು 2000ರಿಂದ ಇದನ್ನ ಯಾವಾಗಿಂದ ಆಚರಿಸಾತೇವೆ ಅಂದ್ರೆ 2000ರಿಂದ ಆಚರಿಸಾಕತ್ತೇವಿ. ಈ ದಿನವು ಫೆಬ್ರವರಿ 21, 1952ರಲ್ಲಿ ಢಾಕಾ ಬಾಂಗ್ಲಾದೇಶದ್ದು ಬಂಗಾಲಿ ಭಾಷೆಯನ್ನು ಗುರುತಿಸಬೇಕು. ಹೌದಾ? ಇದನ್ನ ಒಂದು ಮಾತೃಭಾಷೆಯನ್ನಾಗಿ ಮಾಡ್ಬೇಕು ಅಂತ ಹೇಳಿ ವಿದ್ಯಾರ್ಥಿಗಳು ಚಳವಳಿ ಮಾಡ್ತಾರ. ಇವರ ಸ್ಮರಣೆ ಅಂದ್ರೆ ವಿದ್ಯಾರ್ಥಿಗಳು ಆ ಟೈಮ್ನಾಗ ಪ್ರಾಣನೂ ಕಳ್ಕೊಂಡಿದ್ದನ್ನ ನಾವು ನೋಡ್ತೀವಿ. ಅವರ ಸ್ಮರಣೆಗಾಗಿ ಫೆಬ್ರವರಿ 21 ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಮಾತೃಭಾಷಾ ದಿನ ಅಂತ ಹೇಳಿ ಘೋಷಿಸ್ತೀವಿ.